ಭಾವಿಸ್ತಾ ಶ್ವೇತಾ ಮೇಡಮ್ ಅವರಿಗೆ ಆಚರಣಾ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈಗ ಕುಮಾರಿ ಗಗನ ಸಿಂಧು ಮೇಡಮ್ ಅವರು ನಮ್ಮನ್ನು ಕುರಿತು ಒಂದೆರಡು ಮಾತಾಡಬೇಕು ಅಂತ ಕೋರ್ತೀನಿ. ಈ ಮಾರ್ಕ್ಸ್ ಮಾತ್ರ ಅವಲಂಬಿತರಾಗಿ ರ್ಯಾಂಕ್ ಗಳಿಕೆ ನಮ್ಮ ಜೀವನದ ಪ್ರಮುಖ ಧ್ಯೇಯ ಅನ್ನೋದು ಕಡೆ ಸಮಾಜ ಯೋಚನೆ ಮಾಡುವಂತಹ ದುರ್ದೈವ ಬರ್ತಾ ಇದೆ. ಆ ಬರೋತೆ ಆಗದಂತೆ ನೋಡ್ಕೊಳ್ಳೋದು ನಮ್ದೆಲ್ಲ ಜವಾಬ್ದಾರಿ. ಅದರಿಂದ ನಾನು ಮಾನ್ಯರಲ್ಲಿ ಇಡೀ ಜಗತ್ತಿನಲ್ಲಿ ಅದು ಎಷ್ಟೆಲ್ಲ ಸೌಕರ್ಯಗಳು ಸಿಗುತ್ತೋ ಅದೆಲ್ಲ ನಮ್ಮ ಮಗುಗೆ ಸಿಗೋಂಗಾಗಬೇಕು, ಸಮಾನವಾಗಿ ಸಿಗೋಂಗಾಗಿರ್ಬೇಕು. ಒಂದು ಸರ್ಕಾರಿ ಶಾಲೆಯಲ್ಲಿ ಓದುವಂತ ಒಂದು ಮಗುಗೆ ಒಂದು ಸೌಕರ್ಯ, ದುಡ್ಡಿರುವಂತ ಹಣಗ್ರಹಿಕೆ ಇರುವಂತ ಇನ್ನೊಬ್ಬ ವ್ಯಕ್ತಿಗೆ ಸಿಗುವಂತಹ ಸೌಕರ್ಯಗಳಲ್ಲಿ ವ್ಯತ್ಯಾಸ ಆದ್ರೆ ಪ್ರಾಂಶುಪಾಲರಾಗಿದ್ದಾರೆ. ಇವರು ಕುರ್ರಾಜ ಕರ್ಜಗಿ ಅವರ ಆಪ್ತ ಮಿತ್ರರು ಕೂಡ. ಹಾಗಾಗಿ ಅವರ ಭಾಷೆಯಲ್ಲಿ ತುಂಬಾ ಆಕರ್ಷಣೀಯವಾದಂತಹ ಒಂದು ಮಾತುಗಳು ನಮ್ಮ ಕಿವಿಯಲ್ಲಿ ಗುರಿಗೊಡೋ ಹಾಗೆ ಇತ್ತು. ಅವರ ಮಾತಾಡ್ಬೋದು. ಅವರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಷ್ಟೋ ಪೋಷಕರು ಅಸಹಾಯಕರಾಗಿದ್ದೀವಿ. ನಾವು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಲ್ಲಿ ಸೋಲ್ತಾ ಇದ್ದೀವಿ. ಯಾಕೆ ಅಂದ್ರೆ ವ್ಯವಸ್ಥೆ ಆಗಿದೆ. ಇದ್ದವ್ರಿಗೆ ಯಾರೇ ಶಿಡ್ಲಘಟ್ಟ ತಾಲೂಕಿನ 3ನೇ ಶಿಕ್ಷಕರ ದಿನಾಚರಣೆಯಲ್ಲಿ ಭಾಗವಹಿಸಲು ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಾಲೂಕಿನ ಎಲ್ಲ ಸ್ವಾಭಿಮಾನ ಮತದಾರರಿಗೆ ನಾನು ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಏನಿವತ್ತು ಭಾರತ ರತ್ನ ಡಾಕ್ಟರ್ ರಾಧಾಕೃಷ್ಣ ಅವರ ಜನ್ಮದಿನದಂದು ಇಡೀ ದೇಶದಲ್ಲಿ ಅವರ ಒಂದು ಹುಟ್ಟಿದ ದಿವಸವನ್ನು ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡಬೇಕಂತ 1962ರಲ್ಲಿ ಅವರು ಈ ದೇಶದ ಮೊದಲನೇ ರಾಷ್ಟ್ರಪತಿ ಆದಂಥ ಸಂದರ್ಭದಲ್ಲಿ ಅವರು ಈ ಶಿಕ್ಷಕರ ದಿನಾಚರಣೆಯನ್ನು ಪ್ರಾರಂಭ ಮಾಡಿರೋದು. ಇವತ್ತು ಅವರು ಒಂದು ಇತಿಹಾಸ ನಾವು ನೋಡಿದಾಗ ಒಬ್ಬ ಶಿಕ್ಷಕರಾಗಿ ಈ ದೇಶದಲ್ಲಿ ಉನ್ನತ ಸ್ಥಾನ, ಮೊದಲನೇ ಸ್ಥಾನ ಈ ದೇಶದ ರಾಷ್ಟ್ರಪತಿ ಆದಂಥ ಮಹನೀಯರು. ನಾವೆಲ್ಲರೂ ಆ ಮಹನೀಯರ ತತ್ವ ಆದರ್ಶಗಳನ್ನ ಅಳವಡಿಸ್ಕೊಳ್ಬೇಕು. ಇವೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಭಾರತ ದೇಶದ ನಿಜವಾದ ಸಂಪತ್ತು ಶಿಕ್ಷಕರು. ಈ ಶಿಕ್ಷಕರಿಗೆ ಪ್ರತಿಯೊಬ್ಬ ಜನಪ್ರತಿನಿಧಿ ಅವರಿಗೆ ಮೊದಲನೇ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಈ ಒಂದು ವೇದಿಕೆ ಮುಖಾಂತರ ಏನು ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಶಿಕ್ಷಣಕ್ಕೆ ಮೊದಲನೇ ಆದ್ಯತೆ ಆರೋಗ್ಯ. ಯಾಕೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀರಂದರೆ, ಈ ಒಂದು ಕ್ಷೇತ್ರದಲ್ಲಿ ನಾವು ಸುಮಾರು 22 ವರ್ಷಗಳಿಂದ ನೋಡಿದಂಥ ಸಂದರ್ಭದಲ್ಲಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕುಟುಂಬಗಳನ್ನ ನಾವು ನೋಡಿದಾಗ ಇವತ್ತು ನಾವು ಈ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕನ್ನೋ ಒಂದು ತೀರ್ಮಾನ ತಗೊಂಡು ಇವತ್ತು ನಾನು ಈ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಶಾಸಕನಾಗಬೇಕಾದ ಕಾರಣ ನಮ್ಮ ಗುರುಗಳು ದೇವೇಗೌಡರು, ನನಗೆ ಗುರುವು ರಾಜಕೀಯ ಗುರುಗಳು ದೇವೇಗೌಡರು. ಮತ್ತು ನಾನು ನಮ್ಮ ತಂದೆ ತಾಯಿ ನಮ್ಮ ಗುರುಗಳನ್ನ ಪಾಲನೆ ಮಾಡಿದ್ದಕ್ಕೆ ಇವತ್ತು ನಾನು ಈ ಒಂದು ಕ್ಷೇತ್ರದ ಶಾಸಕನಾಗಿ ಒಂದು ಸ್ಥಾನದಲ್ಲಿರೋಕ್ಕೆ ಕಾರಣ ಅಂತ ಈ ಸಂದರ್ಭದಲ್ಲಿ ತಮಗೆ ಹೇಳಕ್ಕೆ ಬಯಸ್ತೀನಿ. ಮುಖ್ಯವಾಗಿ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಹುಟ್ಟು ಸಾವು ಖಚಿತ, ಆದರೆ ಅದರ ಮಧ್ಯೆ ನಾವು ಮಾಡ್ತಕ್ಕಂಥ ಕೆಲಸ ಶಾಶ್ವತ. ಇವತ್ತು ನಾನು ಎಲ್ಲ ಶಿಕ್ಷಕರಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಇವತ್ತು ತಮ್ಮ ತಮ್ಮ ಶಾಲೆಗಳಲ್ಲಿ 1 ವರ್ಷಕ್ಕೆ 365 ದಿವಸದಲ್ಲಿ ತಾವು ಶಾಲೆ ನಡೀತಕ್ಕಂಥದ್ದು 230ರಿಂದ 40 ದಿವಸ. ಆ 230ರಿಂದ 40 ದಿವಸ ನೀವು ನಿಂತು ಮಕ್ಕಳಿಗೆ ಪಾಠ ಮಾಡ್ತೀರಿ. ಆದರೆ ಒಂದು ದಿವಸ ಮಾತ್ರ ನೀವು ಇವತ್ತು ಮಕ್ಕಳ ಥರ ಕೂತ್ಕೊಂಡು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರು ಮತ್ತು ಏನು ಇವತ್ತು ಇಲ್ಲಿ ಸೇರಿದ್ದಾರೆ ಇವ್ರ ಹತ್ರ ನೀವು ಪಾಠ ಕೇಳಿಸ್ಕೊಂತೀರಿ. ಭಾಳಷ್ಟು ಸಂತೋಷ ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ, ಮುಖ್ಯವಾಗಿ ಏನು ಮೊನ್ನೆ 25-26ನೇ ಸಾಲಿನ ಶಾಲೆ ಪ್ರಾರಂಭೋತ್ಸವದಲ್ಲಿ ನಾವೊಂದು ಸುಮಾರು ವೇದಿಕೆಗಳ ಮೇಲೆ ಹೇಳಿದ್ದೀರಿ. ಏನಿವತ್ತು 2025-26ನೇ ಸಾಲಿನ ಏನು ನಮ್ಮ ತಾಲೂಕಲ್ಲಿರ್ತಕ್ಕಂಥ 17 ಪ್ರೌಢಶಾಲೆಗಳಲ್ಲಿ, ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅತಿ ಹೆಚ್ಚಿನ ಅಂಕ ಪಡಿತಕ್ಕಂಥ ವಿದ್ಯಾರ್ಥಿಗಳಿಗೆ ಮೊದಲನೇ ಬಹುಮಾನ ಶಾಸಕರ ನಿಧಿಯಿಂದ 1 ಲಕ್ಷ, 2ನೇ ಬಹುಮಾನ 50,000, 3ನೇ ಬಹುಮಾನ 25,000 ಕೊಡ್ತೀರಂತ ಈಗಾಗಲೇ ಶಾಲಾ ಪ್ರಾರಂಭ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ. ಇವತ್ತು ಈ ಶಿಕ್ಷಕರ ದಿನಾಚರಣೆ ಸಮಾರಂಭದಲ್ಲಿ ಹೇಳ್ತಾ ಇದ್ದೀನಿ,
ಈ 17 ಸರ್ಕಾರಿ ಶಾಲೆಗಳಲ್ಲಿ ಯಾವ ಶಾಲೆಯಲ್ಲಿ ಅತಿ ಹೆಚ್ಚಿನ ಅಂಕ ಪಡಿತಕ್ಕಂಥ ವಿದ್ಯಾರ್ಥಿ ಇರ್ತಾರೋ ಆ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಗೌರವವಾಗಿ ಅವ್ರಿಗೊಂದು ಸನ್ಮಾನ ಮಾಡಿ ಸೂಕ್ತವಾದ ಬಹುಮಾನ ಕೊಡ್ತಕ್ಕಂಥ ಕೆಲಸ ಮುಂದಿನ ಶಿಕ್ಷಣ ದಿನಾಚರಣೆ ದಿನ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಈ ಕಾರ್ಯಕ್ರಮವನ್ನು ಎಲ್ಲರೂ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂಥ ಎಲ್ಲ ಶಿಕ್ಷಕರಿಗೂ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರು ಹೊಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸದಾಕಾಲ ಎಲ್ಲ ರಂಗದಲ್ಲೂ ಎಷ್ಟು ನೀವು ಮುಖ್ಯ ಪಾತ್ರವನ್ನು ವಹಿಸ್ತೀರಾ ಅಂತ ಹೇಳ್ಬಿಟ್ಟು ಇಷ್ಟೊತ್ತು ಈ ವೇದಿಕೆ ಮೇಲೆ ಮಾತಾಡಿರುವಂತಹ ನಮ್ಮ MP ಸರಿಂದ ಹಿಡಿದು ಮುಖ್ಯ ಭಾಷಣಕಾರರಿಂದ ಹಿಡಿದು ಎಲ್ಲರೂ ಕೂಡ ಇದು ತಹಸೀಲ್ದಾರ್ ಮೇಡಮ್ ಅವರು ಕೂಡ ಮಾತಾಡಿದ್ದಾರೆ, ನಮ್ಮ PO ಮಾತಾಡಿದ್ದಾರೆ, ಎಲ್ಲರೂ ಎಳೆಯಾಗಿ ಬಿಚ್ಚಿಟ್ಕೊಟ್ಟಿದ್ದಾರೆ. ಅದರೊಂದಿಗೆ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತಂದರೆ, ಯಾವುದೇ ತಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ತಮ್ಮ ಜೊತೆಯಲ್ಲಿ ತಮ್ಮ ಶಾಲೆಯಲ್ಲಿ ಆ ಒಂದು ವಾತಾವರಣದಲ್ಲಿ ನಿಮ್ಮೊಂದಿಗೆ ಹೆಚ್ಚಿನ ಕಾಲವನ್ನು ಕಳೆಯುತ್ತೆ. ಈಗಾಗಲೇ ನಮ್ಮ ಮುಖ್ಯ ಭಾಷಣಗಾರರು ಒಂದು ಕಡೆ ಹೇಳಿದ್ರು, ಒಂದೊಂದು ಮಗು ಕೂಡ ಒಂದೊಂದು ರೀತಿ, ಒಂದೊಂದು ಮಗುವಿನ ಕನಸು ಬೇರೆ ಬೇರೆ ಆಗಿರುತ್ತಂತೆ. ಈ ಮಾತನ್ನ ನಾನು ಕಳೆದ ಬಾರಿ ಕೂಡ ನಿಮ್ಗೆ ಹೇಳಿದ್ದೆ. ಎಲ್ಲ ಮಗುನೂ ಒಂದೇ ಅಲ್ಲ. ನೀವು ಹೇಳ್ಬೋದು ಇದು 6ನೇ ತರಗತಿ 7ನೇ ತರಗತಿ ಅಂತ. ಅಲ್ಲಿರುವಂಥ ಎಲ್ಲ ಮಗುಗಳ ಮನಸ್ಥಿತಿ, ಅದರ ಕಲಿಕಾ ಸಾಮರ್ಥ್ಯ, ಅದು ತಗೊಳ್ಳುವಂತಹ ಏನು ಗ್ರಾಸ್ಪಿಂಗ್ ಪವರು ಬೇರೆ ಬೇರೆ ರೀತಿ ಇರುತ್ತೆ. ಅದನ್ನು ತಂದೆ ತಾಯಿಗಳಿಗಿಂತ ಹೆಚ್ಚು ಅರ್ಥ ಮಾಡ್ಕೊಬೇಕಾಗಿರೋದು ನೀವು. ನಿಮ್ಮೆಲ್ಲರ ಕರ್ತವ್ಯ ತುಂಬ. ಈ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ನೀವೆಲ್ಲರೂ ಏನು 99% ಅಷ್ಟು ಕರ್ತವ್ಯವನ್ನು ನೀವು ಅದು ಹೊರೆನ ನೀವು ಹೊತ್ತಿದ್ದೀರಾ ಅಂತಂದರೆ ತಪ್ಪಾಗಲಾರ್ದು. ಈಗ ಇಷ್ಟೊತ್ತು ಶ್ವೇತಾ ಮೇಡಮ್ ನನಗೊಂದು ಮಾತು ಕೇಳಿದ್ರು, ಯಾವ ತಾಲೂಕಲ್ಲೂ ನಾನು ನೋಡಿಲ್ಲ ಶಿಕ್ಷಕರ ದಿನಾಚರಣೆಯನ್ನು ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂಥೇಳಿ. ಶಿಕ್ಷಕರ ದಿನಾಚರಣೆಯನ್ನು ಒಂದು ಹಬ್ಬ, ಇದು ಎಷ್ಟು ಚೆನ್ನಾಗಿ ಒಂದು ಹಬ್ಬಕ್ಕಿಂತ ಹೆಚ್ಚಾಗಿ ಇಷ್ಟು ಆಡಂಬರದಿಂದ ಇಷ್ಟು ವಿಜೃಂಭಣೆಯಿಂದ ಮಾಡಿಕೊಟ್ಟಿರೋದರಲ್ಲಿ ಮುಖ್ಯ ಪಾತ್ರ ನಮ್ಮ ಶಾಸಕರಿಗಿದೆ. ಇದರ ಒಂದು ಪೂರ್ವಭಾವಿ ಸಭೆಯಿಂದ ಹಿಡಿದು ಏನು ನಮ್ಮ BO ಮತ್ತು ಏನು ನಮ್ಮ ಸುಬ್ಬಾರೆಡ್ಡಿ ಸರ್ ಅವರು ಇದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ಅವರಿಗೆ ಪ್ರತಿಯೊಂದು ದಿನ ಬೆಳಗ್ಗೆ ಸಾಯಂಕಾಲ ಅಂತ ಹೇಳಿದ್ರೆ ಕಾಲಕ್ಕೆ ಎಲ್ಲ ರೀತಿ ಡೈರೆಕ್ಷನ್ಸನ್ನು ಕೊಟ್ಟು ನಿಮ್ಮ ಒಂದು ದಿನಾಚರಣೆಯನ್ನು ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂದರೆ ಅವರ ಬಗ್ಗೆ, ಅವರಲ್ಲಿ ನಿಮ್ಮ ಬಗ್ಗೆ ಇರುವಂಥ ಮಹತ್ವವನ್ನು ನಾವು ಅರ್ಥಕೊಬೇಕು, ನೀವು ಅರ್ಥಕೊಬೇಕು. ಅವರ ಒಂದು ಆಸೆ ಒಂದೇ ಒಂದು ಅಂತ ಆವಾಗಲೇ ಹೇಳಿದ್ರು, ಏನು ಸ್ಟೇಟಲ್ಲಿ ನಮ್ಮ ಫಸ್ಟ್ ರ್ಯಾಂಕ್ ಬರಬೇಕು ನಮ್ಮ ತಾಲೂಕು ಅಂತ ಹೇಳಿಬಿಟ್ಟು ನಮ್ಮ BO ಅವರು ಹೇಳಿದ್ರು. ಆ ಒಂದು ಆಸೆಯನ್ನು ನೆರವೇರಿಸ್ಕೊಳ್ಬೇಕು ಅಂತಂದರೆ ಈ ಒಂದು ಶಿಕ್ಷಕರ ದಿನಾಚರಣೆಯಿಂದನೇ ಇವತ್ತೇನು ಈಗ ನೀವು ಈ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತೀರಾ, ಈಗಲಿಂದನೇ ನೀವು ಪಣ ತೊಟ್ಟು. ಈಗ ನಮ್ಮ ಗಗನ ಸಿಂಧು ಮೇಡಮ್ ಹೇಳಿದ್ರು ನಮ್ಮ ರಿಸಲ್ಟ್ ಕಮ್ಮಿ ಇದೆ ಅಂತ. ಹೌದು, ಇದೆಲ್ಲ ನಿಮಗೆ ಈ ಒಂದು ಶೈಕ್ಷಣಿಕ ವರ್ಷ ಶುರು ಆದಾಗಲೇ ಗೊತ್ತಾಯಿತು ನಾವೆಲ್ಲಿದ್ದೀವಿ, ನಮ್ಮ ಅಂಕಿಅಂಶಗಳು ಏನಿದೆ ಅಂತ. ಡಿಸ್ಟ್ರಿಕ್ಟ್ ವಾರು ಮೀಟಿಂಗ್ ಸ್ಟೇಟ್ ವೈಸ್ VC ನಾವು ಅಟೆಂಡ್ ಮಾಡಿದಾಗ ನಮ್ಮ ಚಿಕ್ಕಬಳ್ಳಾಪುರದ ರಿಪೋರ್ಟ್ಸ್ ನೋಡಿದಾಗ ಎಲ್ಲದರಲ್ಲೂ ಚೆನ್ನಾಗಿರುತ್ತೆ. ಇಲ್ಲ ಮಧ್ಯದಲ್ಲಿ ಇರ್ತೀವಿ, ಇಲ್ಲ ಟಾಪ್ 5 ಇರ್ತೀವಿ, ಎಲ್ಲ ಒಂದು ಕಡೆ ನಾವು ಬಾಟಮಲ್ಲಿ ಇರ್ತೀವಿ ಅಂತಂದರೆ ಅದು ಈ ಸಲ ಆಗಿತ್ತಂಥ ಒಂದು ಏನು ಕೈಘಟನೆ ಅಂತಂದರೆ ನಮ್ಮ ರಿಸಲ್ಟು. ಮತ್ತು ನಮ್ಮ ಪೋಕ್ಸೋ ಇರ್ಬೋದು, ಏನು ನಮ್ಮ ಬಾಲ್ಯ ವಿವಾಹ ಪ್ರಕರಣ ಇರ್ಬೋದು, ಚಿಕ್ಕಬಳ್ಳಾಪುರದಲ್ಲಿ ತುಂಬ ಹೆಚ್ಚಿಗಿದೆ. ಅದರ ಶಿಡ್ಲಘಟ್ಟದು ಅಂಕಿಅಂಶ ಸ್ವಲ್ಪ ನಕಾರಾತ್ಮಕವಾಗಿದೆ. ಅದೆಲ್ಲ ಈ ಸಲ ಈ ಒಂದು ಆರ್ಥಿಕ ವರ್ಷದಲ್ಲಿ ಅದು ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ಅದರಲ್ಲಿ ಮುಖ್ಯ ಪಾತ್ರ ನಿಮ್ಮದು ಕೂಡ ನಮ್ಮದು ಕೂಡ. ಈ ಒಂದು ವೇದಿಕೆಯ ಮುಖಾಂತರ ಈಗ ಶಿಕ್ಷಕರ ಪಾತ್ರವನ್ನು, ಮಕ್ಕಳನ್ನ ಅವರು ಏನು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗಬೇಕು ಅಂತಂದರೆ ಅದನ್ನೆಲ್ಲ ನಾವು ಯಾವ್ಯಾವ ಆ್ಯಂಗಲ್, ಬರೀ ಸಿಲೆಬಸ್ ಮುಗಿಸೋದು ಆಯಿತು, ನಾನು ಬಂದೆ ಬೆಳಗ್ಗೆ ಕರೆಕ್ಟಾಗಿ 9 ಗಂಟೆಗೆ ಶಾಲೆಗೆ ಬಂದೆ, ನಾನು ಸಿಲೆಬಸ್ ಮುಗಿಸಿ ಹೋದೆ, ಅಷ್ಟಕ್ಕೆ ಸೀಮಿತ ಆಗಿರಬಾರ್ದು. ಆ ಮಗುವಿನಲ್ಲಿ ಕನಸನ್ನು ಬಿತ್ತಬೇಕು. ಆ ಕನಸು ನನಸಾಗಬೇಕು ಅಂತಂದರೆ ಅದಕ್ಕೆ ಫೌಂಡೇಶನ್ ಕೊಡಬೇಕು. ಆ ಫೌಂಡೇಶನ್ ಕೊಟ್ಟು ಆ ಮಗು ಆ ದಾರಿಲಿ ಹೋಗ್ತಾ ಇದೆಯಾ ಇಲ್ವಾ ನೋಡಿಕೊಂಡು ಮುಂದೆ ಅದರ ಭವಿಷ್ಯ ರೂಪಿಸಲಿಕ್ಕೆ ಪೂರ್ಣ ಸಹಕಾರ ನೀವು ನೀಡಬೇಕು ಅಂತ ಇಲ್ಲಿ ನೆರೆದಿರುವಂಥ ಎಲ್ಲ ಶಿಕ್ಷಕರನ್ನ ಕೇಳ್ಕೊತ ನನ್ನ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. 7th ತನಕ ಸರ್ ನನ್ನ ಟೀಚರ್ ಆಗಿದ್ರು. ಆಫ್ಟರ್ ದಟ್ ಅಂದರೆ ಲೈಕ್ ಕಾಲೇಜ್ ಆಲ್ ದ ಕರಿಯರ್ ಅಂತ ಹೋದಾಗ ಐ ಗಾಟ್ ಡಿಸ್ಕನೆಕ್ಟೆಡ್ ಟು ದ ಸರ್ ಅಂತ ಹೇಳ್ಬೋದು. ದೆನ್ ಐ ಗಾಟ್ ಸೆಲೆಕ್ಟೆಡ್ ಟು ದ KAS. ಸರ್ ಎಲ್ಲಿದ್ದಾರೆ ಅಂತ ಹುಡುಕಿ ವಿತಿನ್ ಅ ವೀಕ್ ಆಫ್ ಮೈ ಸೆಲೆಕ್ಷನ್ ಐ ವೆಂಟ್ ಅಂಡ್ ಥ್ಯಾಂಕ್ ದ ಸರ್ ಅಂತ ಹೇಳ್ಬೋದು. ಬಿಕಾಸ್ ದ ರೋಲ್ he played is so great in my life ಅಂತ ಹೇಳ್ಬೋದು. ಅದೇ ಥರ ನೆಕ್ಸ್ಟ್ ನಾನು ಹೈಸ್ಕೂಲಿಗೆ ಬಂದಾಗ BMVA ಓದಿದ್ದೇನೆ. ಅಲ್ಲೊಬ್ಬ ಟೀಚರ್ ಹೆಸರು ನೆನೆಸ್ಕೋಬೇಕು ಅಂತ ಹೇಳ್ತೇನೆ, PGD ಅಂತ ಹೇಳ್ತಿದ್ವಿ. ಈವನ್ ನನಗೆ ಫುಲ್ ನೇಮು ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ವಿ ಕಾಲ್ PGD ಸರ್ ಅಂತ. even he played a great role in my life ಅಂತ ಹೇಳ್ಬೋದು. ಅದೇ ಥರ ದೆನ್ when I came to college ಅಲ್ಲಿ ಡಾಕ್ಟರ್ ಶೇಷ
ಶೇಷಾದ್ರಿ ಶೇಖರ್ ಸರ್ ಅಂತ ಅಂಡ್ ಡಾಕ್ಟರ್ ವಿವೇಕ್ ಅಂತ. They both, I was basically not like a topper in the college or school. College ಅಲ್ಲಿ ಇದ್ದೆ ಬಟ್ ನಾಟ್ ಇನ್ ದ ಸ್ಕೂಲ್. ಬಟ್ ವೆರಿ ಆವರೇಜ್ ಸ್ಟೂಡೆಂಟ್ನ ಒಂದು ಟಾಪರ್ ಮಾಡಿದ್ದು ಈಸ್ ಬೈ ಬೋತ್ ಶೇಷಾದ್ರಿ ಶೇಖರ್ ಸರ್ ಅಂಡ್ ಡಾಕ್ಟರ್ ವಿವೇಕ್ ಸರ್. ಈವನ್ ಈ ವೇದಿಕೆಯಲ್ಲಿ ಅವ್ರನ್ನೂ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅಂಡ್ ಶೇಷಾದ್ರಿ ಶೇಖರ್ ಸರ್ ಅವ್ರು ಇಲ್ಲ, ಕೊರೋನಾ ಕಾಲದಲ್ಲಿ ಎಕ್ಸ್ಪೈರ್ ಆದರು. ಈವನ್ ಅವ್ರು ಇಲ್ಲ ಅಂದರೂ ಸಹ ಅವ್ರು ನನಗೆ ಲೈಫಲ್ಲಿ ಕೊಟ್ಟಿರೋ ಇನ್ಪುಟ್ ಆಗಿರ್ಬೋದು ಆ್ಯಂಡ್ ಗೈಡೆನ್ಸ್ ಆಗಿರ್ಬೋದು ಮೇಡ್ ಮೀ ಟು ಸ್ಟ್ಯಾಂಡ್ ಹಿಯರ್ ಅಂತ ಹೇಳ್ಬೋದು. ವಾಟ್ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಬಿಕಾಸ್ ಆಫ್ ಸೋ ಮೆನಿ ಗ್ರೇಟೆಸ್ಟ್ ಟೀಚರ್ಸ್ ಪ್ಲೇಡ್ ಅ ಗ್ರೇಟ್ ರೋಲ್ ಇನ್ ಮೈ ಲೈಫ್ ಅಂತ. ಅಂಡ್ ಐ ರಾದರ್ ವುಡ್ ಲೈಕ್ ಟು ಸೇ ಗ್ರೇಟೆಸ್ಟ್ ಟೀಚರ್ಸ್ ಅನ್ನೋದಕ್ಕಿಂತ ಟೀಚರ್ಸ್ ಆರ್ ಗ್ರೇಟೆಸ್ಟ್. ಜಸ್ಟ್ ಇನ್ ಅ ಒನ್ ವರ್ಡ್, ಟೀಚಿಂಗ್ ಇಟ್ ಸೆಲ್ಫ್ ಇಸ್ ದ ಗ್ರೇಟೆಸ್ಟ್ ಪ್ರೊಫೆಷನ್. ಇಟ್ಸ್ ನಾಟ್ ಜಸ್ಟ್ ಅ ಜಾಬ್. ಅಂಡ್ ನೀವು ನಿಮಗೆ ಗೊತ್ತಿರಲ್ಲ ಅಂದರೆ ನನ್ನ ಟೀಚರ್ಸ್ ಈಸ್ ಗಿವಿಂಗ್ ಅ ಇನ್ಪುಟ್ ಟು ದ ಸ್ಟೂಡೆಂಟ್. ಅವರೆಲ್ಲರೂ ಒಂದೇ ಥರ ನೋಡ್ತಿರ್ತಾರೆ. ಇಟ್ ಜಸ್ಟ್ ಅನ್ಕಂಡೀಷನಲ್ ಸಪೋರ್ಟ್ ಅಂತ ಕೊಡ್ತೀರಾ. ಬಟ್ ಒಂದು ಸ್ಟೂಡೆಂಟ್ ಲೈಫಲ್ಲಿ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಆ್ಯಂಡ್ ಮೆನಿ ಈಗ ಗ್ರೇಟೆಸ್ಟ್ ಪೊಸಿಷನ್ಸಲ್ಲಿರೋ ತುಂಬ ಜನಕ್ಕೆ ಆ ಟೀಚರ್ಸ್ ಮಸ್ಟ್ ಆಫ್ ಪ್ಲೇಡ್ ಅ ಗ್ರೇಟ್ ರೋಲ್ ಅಂತ ನಿಮ್ಮ ಎಲ್ಲರಿಗೂ ಒಂದು ಗ್ರೇಟ್ ಥ್ಯಾಂಕ್ಸ್ ಅಂತ ಹೇಳ್ತಾ ಹ್ಯಾಪಿ ಟೀಚರ್ಸ್ ಡೇ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. HV ಸಹ ಶಿಕ್ಷಕರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೊರ್ಲಗೊಮ್ಮನಹಳ್ಳಿ. ಈಗ ವೇದಿಕೆ ಮೇಲೆ ಬರಬೇಕು ಶ್ರೀಮತಿ ಜಲೇಶ್ ಕುಮಾರ್. ಫೋಟೋ ಸರಿಯಾಗಿ ಬರಲ್ಲ, ಮೇಕಪ್